ಫೈನಲಿ ಭಾರತ ಗೌರ್ಮೆಂಟ್ ಎಲ್ಲಾ ಬೆಟ್ಟಿಂಗ್ ಅಪ್ಲಿಕೇಶನ್ಸ್ ಗಳನ್ನ ಬ್ಯಾನ್ ಮಾಡ್ತಿದ್ದ. ಹೌದು, ನಾವೆಲ್ಲ ಇಷ್ಟ ದಿನ ಈ IPL ನೋಡ್ಬೇಕಾದ್ರೆ, ಟಿವಿ ನೋಡ್ಬೇಕಾದ್ರೆ, ಇವನ್ ಸ್ಮಾರ್ಟ್ ಫೋನ್ ಕೂಡ ಇದ್ರ ಬಗ್ಗೆ ತುಂಬಾ ಹೆವಿ ಪ್ರಮೋಷನ್ಸ್ ಗಳನ್ನ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಗಳು ಮಾಡೋದಾಗಿರ್ಲಿ, ಕ್ರಿಕೆಟ್ ಸ್ಟಾರ್ಸ್ ಗಳು ಮಾಡೋದಾಗಿರ್ಲಿ, ಇವನ್ ದೊಡ್ಡ ದೊಡ್ಡ ಇನ್ಫ್ಲೂಯೆನ್ಸರ್ಸ್ ಕೂಡ ತುಂಬಾ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ದುಡ್ಡು ತಗೊಂಡು ಪ್ರಮೋಟ್ ಮಾಡೋದನ್ನ ನಾವೆಲ್ಲರೂ ನೋಡಿದೀವಿ. ಆದ್ರೆ 2025 ಹೊಸ ಆನ್ಲೈನ್ ಗೇಮ್ಸ್ ಬಿಲ್ಲಿಂಗ್ ಪ್ರಕಾರ ಯಾರೆಲ್ಲ ಈ ಗೇಮ್ಸ್ ಗಳನ್ನ ನಡೆಸ್ತಿದ್ದಾರೆ ನೋಡಿ, ಒಂದು ಇವರಿಗೆ 3 ವರ್ಷ ಜೈಲ್ ಶಿಕ್ಷೆ ಆಗತ್ತೆ ಅಥವಾ 1 ಕೋಟಿ ದಂಡ ಕಟ್ಬೇಕಂತ. ಇನ್ ಯಾರಾದ್ರೂ ಈ ಅಪ್ಲಿಕೇಶನ್ಸ್ ನ ಪ್ರಮೋಟ್ ಮಾಡೋದು, ಆಡ್ಸ್ ಮಾಡೋದು ಮಾಡ್ತಿದಾರಪ್ಪ ಅಂದ್ರೆ ಅವ್ರಿಗೂ ಕೂಡ ಅಷ್ಟೇ 2 ವರ್ಷ ಜೈಲು ಅಥವಾ 50 ಲಕ್ಷ ದಂಡ ಕಟ್ಬೇಕಂತ. ಇಷ್ಟೇ ಅಲ್ಲದೆ ನೀವೇನಾದ್ರೂ ಈ ಗೇಮ್ಸ್ ಆಟ ಆಡ್ಬೇಕಾದ್ರೆ ಫೋನ್ ಪೇ, ಗೂಗಲ್ ಪೇ ಅಥವಾ ಬ್ಯಾಂಕ್ ಟು ಬ್ಯಾಂಕ್ ಟ್ರಾನ್ಸ್ಫರ್ ಮಾಡ್ಕೊಂಡು ಕೂಡ ದುಡ್ಡೆಲ್ಲ ಹಾಕ್ತಿದಿರಪ್ಪ ಅಂತಂದ್ರೆ ಬ್ಯಾಂಕ್ ಅವ್ರಿಗೆ ಶಿಕ್ಷೆ ಆಗೋದ್ರ ಜೊತೆಗೆ ಅಪ್ಲಿಕೇಶನ್ ಯಾವ್ದು ಯೂಸ್ ಮಾಡಿದ್ರೆ ಅವ್ರಿಗೂ ಕೂಡ ಶಿಕ್ಷೆ ಆಗತ್ತೆ. ಬರೋಬ್ಬರಿ 3 ವರ್ಷ ಜೈಲು ಅಥವಾ 1 ಕೋಟಿ ರೂಪಾಯಿ ದಂಡ. ಸೊ ಒಟ್ನಲ್ಲಿ ಗೌರ್ಮೆಂಟ್ ಅವರಿಗೆ ಹೊಸ ಆನ್ಲೈನ್ ಗೇಮಿಂಗ್ ಬಿಲ್ ಪಾಸ್ ಆದ್ಮೇಲೆ ನೀವೇನಾದ್ರೂ ಈ ಕೇಸಲ್ಲಿ ಸಿಕ್ಕಾಕೊಂಡ್ರೆ ನಿಮ್ ಲೈಫ್ ಎಲ್ಲ ಜೈಲಲ್ಲೇ ಕಳಿಬೇಕಾಗತ್ತ. ಈ ವಿಡಿಯೋನ ರೀಶೇರ್ ಮಾಡಿ ನಿಮ್ ಸ್ಟೋರಿನಲ್ಲಿ ಹಾಕಿ, ಮತ್ತೆ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಬಿಕಾಸ್ ನಿಮ್ಗೆಲ್ಲ ಗೊತ್ತಲ್ಲ, ರಂಗ್ಲಿ, ಜಮ್ಮಿ ಅದು ಇದು ಅಂತ ಇಂತ ಅಡಿಕ್ಟೆಡ್ ಗೇಮ್ಸ್ ಆಟ ಆಡೋರು